ಬ್ಯಾಕ್ ಪ್ರೈವೇಟ್ ಪವರ್ ಕಂಪನಿ ಇದು ರಾಜ್ಯದ ಒಡಲ ಕೂಗು, ರಾಜ್ಯದ ಮನದಾಳ. ಪವರ್ ಸಪ್ಲೈ ಮಾಡಲು ಖಾಸಗಿಯವರು ಬಂದರೆ ಸಮಸ್ಯೆ ಪರಿಹಾರ ಅನ್ನೋದೇ ದೊಡ್ಡ ಭ್ರಮೆ. ಭ್ರಮೆ ಅಂತೀವಲ್ಲ ಹಂಗೆ. ಸ್ವಂತ ಪವರ್ ಲೈನ್ ಇಲ್ಲದ ಪ್ರೈವೇಟ್ ಪವರ್ ಕಂಪನಿಗಳು ಮಾಡೋದಾದ್ರೂ ಏನು ಅಂತ ಹೇಳಿದ್ರೆ ಮಣ್ಣಾನ್ಗಟ್ಟಿ ಏನೂ ಇಲ್ಲ. ಹಾಗಾಗಿ ಟಾಟಾ ಸೇರಿದಂತೆ ಖಾಸಗಿ ಪವರ್ ಸಪ್ಲೈ ಕಂಪನಿಗಳು ನುಸುಳೋಕೆ ಬಿಡೋದು ಬೇಡ ಅನ್ನೋದು ಕಾಳಜಿ. ವಿದ್ಯುತ್ ಇಲಾಖೆಗೆ ಕಾಯಕಲ್ಪವಾದ ಗುರುಚರಣ್ ವರದಿ ಜಾರಿ ಮಾಡೋದು ಯಾವಾಗ? ಪರ ವಿರೋಧ ಅನ್ನೋದಕ್ಕಿಂತ ಪರಿಹಾರಾತ್ಮಕ ದಿಶೆಯಲ್ಲಿ ಈ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾಗಿದೆ. ಗೋ ಬ್ಯಾಕ್ ಪ್ರೈವೇಟ್ ಪವರ್ ಕಂಪನಿ. ಪವರ್ ಸಪ್ಲೈ ಮಾಡೋಕೆ ಖಾಸಗಿಯವ್ರು ಬಂದರೆ ಸಮಸ್ಯೆಗೆ ಪರಿಹಾರ ಅನ್ನೋದೇ ದೊಡ್ಡ ಇಲ್ಯೂಷನ್, ಅದು ಮಾಯಾ. ಹಾಗಾಗಿ ಯಾವುದೇ ಕಂಪ್ನಿ ಬರಲಿರಿ, ಇಲ್ಲಿ ನೀವು ಖಾಸಗಿ ಕಂಪ್ನಿಗಳು ಬಂದರೆ ಏನೋ ಒಂದು ಮಾಡಿಬಿಡ್ತವೆ, ಏನಿಲ್ಲ ಕಾಸು ಮಾಡ್ಕೊಳ್ತವೆ ಅಷ್ಟೇ, ಬೇರೆ ಏನಿಲ್ಲ. ಖಾಸಗಿ ಕಂಪ್ನಿಗಳ ಉದ್ದೇಶ ಕಾಸು ಮಾಡೋದು. ಅಫ್ಕೋರ್ಸ್ ಕಾಸು ಮಾಡೋದು ಬಿಡೋದು ಅನ್ನೋದು ಪ್ರಶ್ನೆ ಅಲ್ಲ. ಯಾಕ ಮಾತನ್ನು ಹೇಳ್ತಾ ಇದ್ದೀವಿ? ಇಸ್ ಇಟ್ ನೆಸೆಸರಿ? ಇಸ್ ಇಟ್ ಇನ್ಎವಿಟಬಲ್? ಅವಶ್ಯಕತೆಯ, ಅನಿವಾರ್ಯವ ಎಲ್ಲ ನೋಡ್ಬೇಕಲ್ಲ. ಎಸ್ಕಾಂಗಳ ಉಳಿವಿಗೆ ದಾರಿ ಯಾವುದಯ್ಯ? ದಾರಿ ಇದೆ ರೀ ಕೇಳಿದರೆ, ಇಚ್ಛಾಶಕ್ತಿ ಬೇಕಷ್ಟೇ. ಮಂಗಳೂರು ವಿಭಾಗ ಬಿಟ್ಟು ಎಲ್ಲ ಬೆಂಗಳೂರು ಸೇರಿದಂತೆ 4 ಎಸ್ಕಾಂಗಳು ಕೂಡ ನಷ್ಟದಲ್ಲಿರೋದು. ಕರ್ನಾಟಕದ ಕರೆಂಟ್ ಡಿಪಾರ್ಟ್ಮೆಂಟ್ಗಳಿಗೆ ಕಾಯಕಲ್ಪ ಮಾಡಬೇಕು ಅಂತ ಹೇಳಿದ್ರೆ ಹಲವು ದಾರಿಗಳಿದ್ದಾವೆ. ವೇರ್ ದರ್ ಇಸ್ ಎ ವಿಲ್ ದರ್ ಇಸ್ ಎ ವೇ. ಒಂದು ಹೋಲ್ಡಿಂಗ್ ಕಂಪ್ನಿ ಮಾಡಿ ಅದರ ಅಡಿಯಲ್ಲಿರಬೇಕು 5 ಎಸ್ಕಾಂಗಳು. ಎಸ್ಕಾಂಗಳ ಎಲ್ಲ ವಿದ್ಯುತ್ ಸರಬರಾಜು ಕಂಪನಿ ಆಸ್ತಿ ಪಾಸ್ತಿ ಒಟ್ಟು ಸೇರಿಸಿ ವಿಮೆ ಮಾಡಬೇಕು. ದಿಸ್ ಆರ್ ಆಲ್ ದ ಸೊಲ್ಯೂಷನ್ಸ್. ಎಸ್ಕಾಂಗಳ ಆಸ್ತಿ ಶುದ್ಧ ಆದರೆ ಆಗ ತನ್ನಿಂದ ತಾನೇ ಲಾಭ ಬರೋದು ಕಟ್ಟಿಟ್ಟ ಬುತ್ತಿ. ದಟ್ ಇಸ್ ಫಾರ್ ಶೋರ್. ನೋಡ್ರಿ, ಒಂದು ಅಂಗಿಯ ಈ ಮೇಲಿನ ಬಟನ್ ನಾವು ಸರಿ ಹಾಕೊಳ್ಳದೆ, ಮೊದಲ ಬಟನ್ ಸರಿ ಹಾಕೊಳ್ಳದೆ ಹೇಗೆ ಹಾಕೊಂಡ್ರೆ ಬೇರೆ ಬಟನ್ಗಳು ಸರಿ ಹಾಕೊಂಡ್ರು ನೀವು ಸರಿ ಹಾಕೊಳ್ಳೋಕ್ಕಾಗತ್ತಾ? ಇಲ್ಲ. ಹಾಗಾಗಿ ಇಲ್ಲಿ ಮೊದಲು ಸರಿ ಇರ್ಬೇಕ್ರಿ ಅಲ್ವಾ? ಫಸ್ಟ್ ಬಟನ್ಸ್ ನೀಟಾಗಿ ಹಾಕ್ಕೋಬೇಕು. ಅಂದರೆ ಫಸ್ಟ್ ನಿಮ್ಗೆ ಇಚ್ಛಾಶಕ್ತಿ ನಿಮ್ಗೆ ಸರಿ ಇರಬೇಕು. ಏನು ಮಾಡ್ಲಿಕ್ಕೆ ಹೊರಟಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಕಾಮನ್ ಒಂದು ಸೆನ್ಸ್ ಇರಬೇಕು, ಅರಿವಿರಬೇಕಾಗತ್ತೆ. ಓಕೆ, ಈಗ ಭದ್ರತಾ ಠೇವಣಿಯ ಒಂದು ಹಂಚಿಕೆಯ ಒಟ್ಟು ಮೊತ್ತ ಎಷ್ಟಿದೆ ಗೊತ್ತಾ? 11,371 ರೂಪಾಯಿ 78 ಕೋಟಿ ರೂಪಾಯಿ. ಅಂದಾಜು 11,500 ಕೋಟಿ ರೂಪಾಯಿ ಅಂತ ಅಂದ್ಕೊಳ್ಳೋಣ, ನಿಮಗೆ ಲೆಕ್ಕ ಸುಲಭ ಆಗಲಿ ಅಂತ. ಬೆಸ್ಕಾಮ್ದು ಎಷ್ಟು ಗೊತ್ತೇನು? 6,667.91 ಕೋಟಿ ರೂಪಾಯಿ. ಜೆಸ್ಕಾಮ್ದು 6,667.91 ಕೋಟಿ ರೂಪಾಯಿ. ಹೆಸ್ಕಾಮ್ದು 1,409.76 ಕೋಟಿ ರೂಪಾಯಿ. ಮೆಸ್ಕಾಮ್ದು 1,097.73 ಕೋಟಿ ರೂಪಾಯಿ. ಸೆಸ್ಕ್ದು ಎಷ್ಟಿದೆ ಗೊತ್ತಾ? 1,256.49 ಅಂದರೆ 1,256.49 ಕೋಟಿ ರೂಪಾಯಿ. ಇದು ಭದ್ರತಾ ಠೇವಣಿಯ ಹಂಚಿಕೆಯ ಮೊತ್ತ. ನೀವು ಹಂಚಿದಾಗ ಒಂದೊಂದು ಎಸ್ಕಾಮ್ಗಳಿಗೆ ಇಷ್ಟಿಷ್ಟು ಮೊತ್ತ ಇದೆ. ಓಕೆ, ಈಗ ಈ ಡಿಪ್ಲೊಮಾ ಇಂಜಿನಿಯರ್ಸ್ ಸಂಸ್ಥೆಯ ಅಧ್ಯಕ್ಷರು ರಾಮಚಂದ್ರ ಅಲಾಜೆ ಅನ್ನೋರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಅಶ್ವವೇಗ ನ್ಯೂಸ್ನಿಂದ ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ರಾಮಚಂದ್ರ ಸರ್, ಧ್ವನಿ ಕೇಳಿಸ್ತಾ ಇದೆಯಲ್ಲ? ಈಗ ಸೊಲ್ಯೂಷನ್, ಈಗ ಪ್ರಾಬ್ಲಮ್ ಏನು ಅಂತ ಗೊತ್ತಾಯಿತು, ಏನಾಗ್ತಾ ಇದೆ. ಆಮೇಲೆ ಗುರುಚರಣ್ ಅವರ ರಿಪೋರ್ಟಲ್ಲಿ ಏನಿತ್ತು ಅದನ್ನೆಲ್ಲ ಅನುಷ್ಠಾನ ಮಾಡಬೇಕು ಅನ್ನೋದಿದೆ. ಈಗ ಈ ಪ್ರಾಬ್ಲಮ್ಗಳಿಗೆ ಇತಿಶ್ರೀ ಹಾಡಬೇಕು ಅಂತ ಹೇಳಿದರೆ ನಿಜಕ್ಕೂ ಸರ್ಕಾರ ಮಾಡಬೇಕಾದಂಥ ಮೊದಲ ಕೆಲಸ ಏನು ಸರ್? ವಾಟ್ ಈಸ್ ದ ಆಕ್ಷನ್ ಐಟಮ್ ಟು ಬಿ ಟೇಕನ್ ನಾವು? ಸರ್ಕಾರ ಮಾಡಬೇಕಾದ ಮೊದಲ ಕೆಲಸ ಅಂತ ಹೇಳಿದ್ರೆ, ಈಗ ಏನು ನಮ್ಮ ಪವರ್ ಸೆಕ್ಟರ್ ಅಲ್ಲಿ ಏನು ಈಗ ಪವರ್ ಸಪ್ಲೈ ಸರಿಯಾಗಿಲ್ಲ, ಅದು ಇಲ್ಲ ಇದಿಲ್ಲ, ಅಥವಾ ಪವರ್ ಸಪ್ಲೈನ ನಮ್ಮ ಪೊಸಿಷನ್ ಸರಿ ಇಲ್ಲ, ಅಥವಾ ಇನ್ಫ್ರಾಸ್ಟ್ರಕ್ಚರ್ ನ ವಿಷಯಗಳು ಬಂದಾಗ ಅವುಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಮತ್ತು ಅವುಗಳನ್ನ ಸರಿಪಡಿಸಿಕೊಳ್ಳಿಕ್ಕೆ ಬೇಕಾದ ಎಲ್ಲ ಒಳ್ಳೆ ಕ್ರಮಗಳನ್ನು ತಗೋಬೇಕು ಬಿಟ್ಟು, ಅದು ಹೊರತುಪಡಿಸಿ ಉಳಿದ ಅನ್ನೆಸೆಸರಿ ಪ್ರಾಜೆಕ್ಟ್ ಗಳನ್ನೆಲ್ಲ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿಕೊಂಡು ಒಟ್ಟು ಪವರ್ ಸ್ಟೆಬಿಲಿಟಿಯನ್ನ ಮೇಲ್ತರಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನು ಹಾಕಿಕೊಂಡ್ರೆ
ನಮಗೆ ಪವರ್ ಸಪ್ಲೈ ಸರಿ ಆದ ಕೂಡಲೇ ಎಲ್ಲವೂ ಸರಿ ಆಗ್ತದೆ. ಈಗ ಏನಂತ ಹೇಳಿ ಪ್ರೈವೇಟ್ ಕಂಪನಿಗಳು ಹೇಳ್ತಿರೋದೇನು, ಸರ್ಕಾರದಿಂದ ನಮಗೆ ಸರಿಯಾದ ಪವರ್ ಸಪ್ಲೈ ಕೊಡ್ಲಿಕ್ಕೆ ಆಗುದಿಲ್ಲ, ರಿಲಯಬಲ್ ಪವರ್ ಸಪ್ಲೈ ಕೊಡ್ತಾ ಇಲ್ಲ, ಇಂಥವನ್ನೆಲ್ಲ ಅವರು ತರ್ತಾ ಇದ್ದಾರೆ. ಇಂಥದ್ದನ್ನೆಲ್ಲ ಹೇಳಿಕೊಂಡು ಅವ್ರು ಮುಂದೆ ಬರ್ತಿದ್ದಾರೆ ಹೊರತುಪಡಿಸಿ ಈಗ ಯಾಕಂತ ಹೇಳಿ ಫಾರ್ ಎಕ್ಸಾಂಪಲ್ ಮೆಸ್ಕಾಂ ಈಗ ದೇಶದಲ್ಲಿ 3ನೇ ಅತ್ಯುತ್ತಮ ಕಂಪನಿ. ಇಲ್ಲಿ ಲಾಸಸ್ ತುಂಬಾ 10% ಗಿಂತ ಕಡಿಮೆ ಇದೆ. ಕಂಪ್ಯಾರಿಟಿವ್ಲಿ ಒಡಿಶಾದಲ್ಲಿ ಅದೇ ಟಾಟಾ ಪವರ್ ನಡೆಸ್ತಿರುವಲ್ಲಿ 17% ಲಾಸಸ್ ಇದೆ. ಈ ಇದನ್ನ ಇಡೀ ಎಂಟೈರ್ ಸ್ಟೇಟ್ ಅಲ್ಲಿ ಅಳವಡಿಸ್ಕೊಳ್ಬೇಕು. ಲಾಸಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಏನೇನು ಕ್ರಮ ವಹಿಸಬೇಕು, ಯಾವುದೇ ಕಾರಣಕ್ಕೆ ಸೋರಿಕೆ ಇರಬಾರದು, ಅದನ್ನ ತಡಿಬೇಕು. ಆಗ ಆಟೋಮೆಟಿಕ್ ಆಗಿ ಎಲ್ಲಾ ಕಂಪನಿಗಳು ತನ್ನಷ್ಟಕ್ಕೆ ತಾನೇ ಲಾಭದಲ್ಲಿ ಬಂದ್ಬಿಡ್ತವೆ. ಈಗ ಯಾವ ಕಂಪನಿ ಮೆಸ್ಕಾಂ ಹೇಗೆ ಲಾಭದಲ್ಲಿದೆ ಅದೇ ರೀತಿ ಉಳಿದ ಕಂಪನಿಗಳು ಲಾಭಕ್ಕೆ ಬರ್ತದೆ. ಅದಕ್ಕೆ ಬೇಕಾದ ಕ್ರಮಗಳನ್ನು ಮಾತ್ರ ಲಾಭದಲ್ಲಿದೆ, ಬೇರೆ ಎಸ್ಕಾಂಗಳೆಲ್ಲ ಸಂಕಟದಲ್ಲಿದ್ದಾವೆ ಅಂತ ಹೇಳಿದ್ರೆ ವಾಟ್ ಇಸ್ ದ ಮೇಜರ್ ಚೇಂಜಸ್ ವಿ ಕ್ಯಾನ್ ಫೈಂಡ್ ಔಟ್ ಸರ್? ಅದೇ ಏನಂದ್ರೆ ಸೋರಿಕೆಗಳನ್ನು ತಡೆಗಟ್ಟಬೇಕು. ಫಸ್ಟ್ ಗೆ ಸೋರಿಕೆ ಯಾವುದೇ ರೀತಿಯಲ್ಲಿ ಸೋರಿಕೆ ಇರ್ಬೋದು, ಅದು ಕಳ್ಳತನ ಇರ್ಬೋದು ಅಥವಾ ಯಾವುದೇ ನಮ್ಮ ಲೈನ್ ಲಾಸ್ಗಳು ಇರ್ಬೋದು, ಯಾವುದೇ ರೀತಿಯ ಸೋರಿಕೆಗಳನ್ನು ತಡೆಗಟ್ಟಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿ ಉನ್ನತೀಕರಣ ಮಾಡಬೇಕು ನಮ್ಮ ನೆಟ್ವರ್ಕ್ ಗಳನ್ನ, ಅದಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಅದಕ್ಕೆ ಮೊದಲ ಆದ್ಯತೆ ಕೊಟ್ಟಾಗ ಆಟೋಮೆಟಿಕ್ ಆಗಿ ಈಗ ನಿಜ ಸೂಕ್ತ ಕ್ರಮ ಕೈಗೊಳ್ಬೇಕು. ನಿಜ ನಮ್ಮ ಸಾಮಾನ್ಯರಿಗೂ ಕೂಡ ಅದು ಅರ್ಥ ಆಗೋ ಹಾಗೆ ಏನ್ ಕ್ರಮಗಳನ್ನ ಕೈಗೊಳ್ಬೇಕು, ಆಕ್ಚುಲಿ ಏನ್ ಚಾಲೆಂಜಸ್ ಇರ್ತವೆ, ಆ ಸವಾಲುಗಳೇನಿರ್ತವೆ, ಹೆಂಗ್ ಸರಿ ಮಾಡ್ಕೊಂಡ್ರೆ ಅನುಕೂಲ ಆಗ್ಬೋದು, ಒಂದು ಸುಮ್ಮನೆ ಎಕ್ಸಾಂಪಲ್ ಮೂಲಕ ಕೊಡ್ಬೋದಾ ತಾವು? ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಈಗ ಲಾಸಸ್ ಆಗುವಂತ ಡಿಸ್ಟ್ರಿಬ್ಯೂಷನ್ ಲಾಸಸ್ ಹೋದ್ರೆ ವೈರ್ಗಳು ಹಳೆದಿದ್ದಾಗ ಲಾಸಸ್ಗಳು ಜಾಸ್ತಿ ಆಗ್ತದೆ. ಅವುಗಳನ್ನು ಉನ್ನತೀಕರಣ ಮಾಡಬೇಕು. ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು, ಟಾಪ್ ಪ್ರಿಯಾರಿಟಿ ಅದಕ್ಕೆ ಕೊಡಬೇಕು. ಯಾವುದನ್ನು ನಾವು ಉನ್ನತೀಕರಣ ಮಾಡಿದ್ರೆ ಲಾಸಸ್ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ಫಸ್ಟ್ ಮಾಡಬೇಕು. ಆಗ ಆಟೋಮೆಟಿಕ್ ಆಗಿ ಸರಿ ಆಗ್ತದೆ. ಮತ್ತೆ ಇಂಟ್ರಪ್ಷನ್ ಅನ್ನು ಕಡಿಮೆ ಮಾಡಬೇಕು. ಎಷ್ಟು ಕಡಿಮೆ ಇಂಟ್ರಪ್ಷನ್ ಮಾಡ್ತೇವೆ, ಎಷ್ಟು ಜನರಿಗೆ ಪವರ್ ಸಪ್ಲೈ ಜಾಸ್ತಿ ಕೊಡ್ತೇವೆ, ಅಷ್ಟು ಲಾಭ ಜಾಸ್ತಿ ಆಗ್ತದೆ. ಇನ್ನೊಂದ್ಸಲ ಹೇಳಿ ಈ ಮಾತನ್ನ. ಇದು ಎಷ್ಟು ನಾವು ಜನಗಳಿಗೆ ಪವರ್ ಸಪ್ಲೈ ಎಷ್ಟು ಜಾಸ್ತಿ 24x7 ನಾವು ಕೊಟ್ಟ ಕೂಡಲೇ ನಮ್ಮ ಆದಾಯ ಜಾಸ್ತಿ ಆಗ್ತದೆ. ಪವರ್ ಉಪಯೋಗ ಮಾಡಿದ್ರೆ ಮಾತ್ರ ತಾನೇ ನಮಗೆ ರೆವಿನ್ಯೂ ಬರುದು. ನಾವು ಇಂಟ್ರಪ್ಷನ್ ಅನ್ನು ಕಡಿಮೆ ಮಾಡಬೇಕಾದ್ರೆ ಕೇಬಲ್ ಗಳನ್ನ ಎಲ್ಲೆಲ್ಲಿ ಏನು ತುಂಬಾ ಬಲ್ಕ್ ಕನ್ಸ್ಯೂಮರ್ಸ್ ಇರ್ತಾರೆ ಅಂತಲ್ಲಿ ಕೇಬಲ್ ಗಳನ್ನ ಹಾಕಿ ಅಲ್ಲಿ ಯಾವುದೇ ಕಾರಣಕ್ಕೆ ಅಪ್ಲೈ ಆಗುತ್ತಾ? ಯಾವುದು ಲೋಡ್ ಶೆಡ್ಡಿಂಗ್? ಅದೇ ಲೋಡ್ ಶೆಡ್ಡಿಂಗ್ ಈಗ ಪ್ರೆಸೆಂಟ್ ಇದರಲ್ಲಿ ಲೋಡ್ ಶೆಡ್ಡಿಂಗ್ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಜನರೇಷನ್ ಸಾಕಷ್ಟಿದೆ, ಲೋಡ್ ಶೆಡ್ಡಿಂಗ್ ವ್ಯವಸ್ಥೆಯನ್ನು ಬರುದಿಲ್ಲ. ಇಲ್ಲಿ ಏನಂತ ಹೇಳಿದ್ರೆ ಅದರ್ ಇಂಟರ್ಪ್ಷನ್ಸ್ ಏನಿದೆ, ಅನ್ಫೋರ್ಸಿನ್ ಇಂಟರ್ಪ್ಷನ್ಸ್ ಅನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಅದು ಕಡ್ಡಾಯ ಕ್ರಮ ಕೈಗೊಳ್ಳಬೇಕು. ಯಾವುದೇ ಕಾರಣಕ್ಕೆ ಕೂಡ ಇಂಟರ್ಪ್ಷನ್ ಆಗ್ಲಿಕ್ಕೆ ಬಿಡಬಾರ್ದು. ಅದಕ್ಕೆ ಬೇಕಾದ ಸಿಬ್ಬಂದಿಗಳಿರ್ಬೋದು ಎಲ್ಲವನ್ನು ಕೂಡ ಅವರು ಸ್ಟ್ರೀಮ್ ಲೈನ್ ತರಬೇಕು. ಓಕೆ ಸರ್, ಈಗ ಈ ಸವಾಲ್ಗಳಿದ್ದಾವಲ್ಲ, ಈ ಸಮಸ್ಯೆಗಳಿದ್ದಾವಲ್ಲ, ಇದು ಅಂದಾಜು ನಿಮ್ಮ ಪ್ರಕಾರ ಎಷ್ಟು ವರ್ಷಗಳಿಂದ ಕಂಪ್ಲೀಟ್ ಆಗಿ ಹದಗೆಟ್ಟು ಹೋಗಿದೆ? ಮುಂಚೆ ಚೆನ್ನಾಗಿತ್ತು ಅಂತ ಹೇಳುವ ಪ್ರಸಂಗ ಏನಾದರೂ ಇದೆಯಾ? ಇಲ್ಲ, ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿದ್ದಿರ್ಬೋದು. ಯಾಕಂದ್ರೆ ಕನ್ಸ್ಯೂಮರ್ ಕಡಿಮೆ ಇದ್ರು, ನಮ್ದು ನೆಟ್ವರ್ಕ್ ತುಂಬಾ ಕಡಿಮೆ ಇತ್ತು. ಯಾವಾಗ ಈವನ್ ನೋಡಿ ಈಗ 50% ನಮ್ಮಲ್ಲಿ ಟೋಟಲ್ ಈಗ ಸ್ಟಾಫ್ ಏನಿದೆ 60% ಗಿಂತ ಕಡಿಮೆ ಇದ್ದಾರೆ. ಇದು ಯಾವಾಗದ ವರ್ಕ್ಲೋಡ್ ನಾರ್ಮ್ಸ್ 1970ರ ಆಸ್ಪಾಸಿನ ವರ್ಕ್ಲೋಡ್ ನಾರ್ಮ್ಸ್. ಆ ವರ್ಕ್ಲೋಡ್ ನಾರ್ಮ್ಸ್ ಪ್ರಕಾರ ನಮ್ಮಲ್ಲಿ 30% 40% ಜನ ಶಾರ್ಟೇಜ್ ಇದ್ದಾರೆ. ಅದು ಅದು ಕೂಡ ಮ್ಯಾಟರ್ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ ಯಾವುದೇ ಒಂದು ಸಮಸ್ಯೆ ಬಂದಾಗ ಇಮಿಡಿಯೇಟ್ ಆಗಿ ರಶ್ ಆಗಲಿಕ್ಕೆ ಬೇಕಾದ ಮ್ಯಾನ್ ಪವರ್ ಅಲ್ಲಿ ಇರಬೇಕು, ವ್ಯವಸ್ಥೆಗಳು ಸರಿ ಇರಬೇಕು, ಇದನ್ನೆಲ್ಲ ಸರಿ ಮಾಡಬೇಕು. ಓಕೆ ಸರ್, ಈಗ ಸರ್ಕಾರದ ಕಣ್ ತೆರೆಸಬೇಕು, ಸರ್ಕಾರಕ್ಕೆ ಗಮನಕ್ಕೆ ಹಾಕಬೇಕು ಅಂತ ಹೇಳೋದಾದ್ರೆ, ಈಗ ನಾವು ಈ ಸುದ್ದಿ ಬಿತ್ತರ ಮಾಡೋ ಮೂಲಕ ಒಂದಿಷ್ಟು ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದೀವಿ, ನೀವು ಕೂಡ ಅದಕ್ಕೆ ಧ್ವನಿಗೂಡಿಸ್ತಾ ಇದ್ದೀರಿ. ಸೂಪರ್. ಆದ್ರೆ ಇದು ಒಂದು ದೊಡ್ಡ ಮಟ್ಟದ ಕೂಗಾಗಬೇಕು, ಇದರ ಪ್ರಾಬ್ಲಮ್ನ ಇಂಟೆನ್ಸಿಟಿ ಚೆನ್ನಾಗಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಾಗಿದೆ? ನೀವು ಯಾವ ರೀತಿ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು? ಯಾಕಂತ ಹೇಳಿದ್ರೆ ಸಾರ್ವಜನಿಕರಿಗೂ ಈಗ ಯಾವುದೇ ಕಂಪನಿಯಲ್ಲಿ ಅಥವಾ ಎಲ್ಲೋ ಒಂದು ಕೆಲಸದಲ್ಲಿ ಅವ್ರಿಗೆ ಏನೋ ಒಂದು ಡಿಸಪಾಯಿಂಟ್ ಆದಾಗ ಅದನ್ನು ಅವರು ಯಾಕಂದ್ರೆ ನಾವೀಗ ನೋಡ್ತಿರೋದು ಓನ್ಲಿ 120 ವರ್ಷದಿಂದ ಕೇವಲ ಸರ್ಕಾರಿ ಸ್ವಾಮ್ಯದ ಕಂಪನಿಯನ್ನು ಮಾತ್ರ ನೋಡಿದ್ದೇವೆ. ಇನ್ನೊಂದು ಕಂಪನಿ ಬಂದ ಕೂಡಲೇ ಏನೋ ನಮಗೆ ಮಹತ್ತರವಾದ ಬದಲಾವಣೆ ಮಾಡಿಬಿಡ್ತದೆ ಅನ್ನುವಂತ ಮೆಂಟಾಲಿಟಿ ಸಾರ್ವಜನಿಕರಲ್ಲಿ ಇರೋದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಇನ್ನೊಂದು ಕಂಪನಿ ನೋಡ್ಲಿಲ್ಲ ನಾವಿನ್ನು ಸಹ. ಆದ್ರೆ ಅದರ ಬದಲಾಗಿ ನಾವು ಬೇರೆ ಸೆಕ್ಟರ್ ಗಳಲ್ಲಿ ನೋಡಿದ್ದೇವೆ, ಆರೋಗ್ಯದಲ್ಲಿ ನೋಡಿದ್ದೇವೆ. ಈಗ ಆರೋಗ್ಯ ಮತ್ತೆ ಸಾರಿಗೆ ಇವೆಲ್ಲ ಸರ್ಕಾರಿ ಸ್ವಾಮ್ಯದಲ್ಲಿದ್ದರೆ ಮಾತ್ರ ಅದು ಜನರಿಗೆ ಸೇವೆಗೆ ಸಿಗುವಂತದ್ದಾಗ್ತದೆ, ಇಲ್ಲದ್ರೆ ಲಾಭಾಂಶಕ್ಕೆ ಹೋಗುವಂತದ್ದು ಆಗಿಬಿಡ್ತದೆ. ಈಗ ಆರೋಗ್ಯ ನೋಡಿ ನೀವು, ಅಲ್ಲಿ ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ಗಳು ಬಂದಿರೋದ್ರಿಂದ ಸರ್ಕಾರಿ ಹಾಸ್ಪಿಟಲ್ ಕತೆ ಏನಾಗಿದೆ, ಅದು ಯಾರಿಗೆ ಬೇಕಾಗಿದೆ? ಬಡವರಿಗೆ ಮಾತ್ರ ಬೇಕಾದಂತದ್ದು, ದೊಡ್ಡವರಿಗೆ ಬೇಕಾಗಿಲ್ಲ. ಬಡವರಿಗೆ ಈ ಫೆಸಿಲಿಟಿ ಯಾವುದೇ ಕಾರಣ ಸಿಗುದಿಲ್ಲ. ಹಾಗೆ ನಮ್ಮ ಸಾರಿಗೆ ವ್ಯವಸ್ಥೆ ಇರ್ಬೋದು, ಎಲ್ಲ ವ್ಯವಸ್ಥೆ, ಶಾಲೆ ವ್ಯವಸ್ಥೆ ಇರ್ಬೋದು, ಶಾಲೆಗಳನ್ನು ನೋಡಿ ಎಲ್ಲವೂ ಪ್ರೈವೇಟೈಸ್ ಆದ ಕೂಡಲೇ, ಪ್ರೈವೇಟ್ ಶಾಲೆಗಳು ಬಂದ ಕೂಡಲೇ ಸರ್ಕಾರಿ ಶಾಲೆಗಳು ಅಧೋಗತಿಗೆ ಹೋಗಿಬಿಟ್ಟಿದೆ. ಈಗ ಯಾರಿಗೆ ಕಷ್ಟ ಆಗಿದೆ? ಬಡವರಿಗೆ ಕಷ್ಟ ಆಗಿದೆ. ಆ ಶಾಲೆಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ.
ಇದೇ ಒಂದು ಪರಿಸ್ಥಿತಿ ನಾಳೆ ಪವರ್ ಸೆಕ್ಟರ್ ಅಲ್ಲಿ ಬರ್ತದೆ. ಯಾಕಂದ್ರೆ ಪವರ್ ಸೆಕ್ಟರ್ ಅನ್ನ ಕಂಪ್ಲೀಟ್ ಅವ್ರು ಆವರಿಸಿಕೊಂಡಾಗ ಅವ್ರು ಹೇಳಿದ ಮೊತ್ತಕ್ಕೆ ನೀವು ಪರ್ಚೇಸ್ ಮಾಡ್ಬೇಕಾಗುತ್ತದೆ. ಅದು ಯಾರಿಗೆ ತಾಕತ್ತಿದೆ ಅವ್ರು ಮಾಡಿಕೊಡ್ತಾರೆ. ಕೇಳ್ತಾ ಇರೋದು ಈಗ ಖಾಸಗೀಕರಣಕ್ಕೆ ಮುಂದಾಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಇದು ಸರ್ಕಾರಕ್ಕೆ ತಲೆನೋವು ಕಡಿಮೆ ಆಗತ್ತಾ, ಅಥವಾ ಇಲ್ಲಿ ಖಾಸ್ ಮಾಡ್ಕೊಳ್ಳೋ ಪ್ರೋಗ್ರಾಮ್ ಏನಾದ್ರೂ ಇದರಲ್ಲಿ ಅಡಗಿದೆಯಾ? ನೂರಕ್ಕೆ ನೂರು ನೀವೀಗ ಜಸ್ಟ್ ನೀವೀಗ ಟಾಟಾದವರು ಕೊಟ್ಟಿರುವಂತ ಅಪ್ಲಿಕೇಶನ್ ಅನ್ನು ಗಮನಿಸಿ. 19 ಜಿಲ್ಲೆಗಳಲ್ಲಿ ಕೊಟ್ಟಿದ್ದಾರೆ. ಎಲ್ಲಿಗೆ ಕೊಟ್ಟಿದ್ದಾರೆ? ಮಂಗಳೂರು ಮಹಾನಗರ ಪಾಲಿಕೆ ಕೊಟ್ಟಿದ್ದಾರೆ, ಉಡುಪಿ ಮಹಾನಗರ ಪಾಲಿಕೆ ಕೊಟ್ಟಿದ್ದಾರೆ, ಉಳ್ಳಾಲದಂತ ಸೆಕ್ಷನ್ ಕೊಟ್ಟಿದ್ದಾರೆ, ಶಿವಮೊಗ್ಗವನ್ನು ಕೊಟ್ಟಿದ್ದಾರೆ. ಯಾಕೆ ಅವರು ರೂರಲ್ ಗ್ರಾಮಾಂತರವನ್ನು ತಗೊಳ್ತಾ ಇಲ್ಲ? ಯಾಕೆ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಉದ್ದೇಶ ಅದೇ. ಅಲ್ಲಿ ನಿಮಗೆ ಬಲ್ಕ್ ಕನ್ಸ್ಯೂಮರ್ ಇದ್ದಾರೆ, ಅಲ್ಲಿ ಸುಮ್ಮನೆ ಹೋಗಿ ಒಂದು ಆಫೀಸ್ ತೆರೆದ್ರೆ ದುಡ್ಡು ಮಾಡ್ಕೋಬಹುದು. ಅದೇ ನೀವು ಗ್ರಾಮಾಂತರದಲ್ಲಿ ಹೋದ್ರೆ ಒಂದು ಗಾಳಿ ಮಳೆ ಬಂತಂತ ಹೇಳಿದ್ರೆ 150 ಕಂಬ ಕಟ್ಟಾಗ್ತದೆ. ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರೆ? ಅಷ್ಟು ಇನ್ವೆಸ್ಟ್ಮೆಂಟ್ ಅವ್ರು ಮಾಡುದಿಲ್ಲ. ಇದು ಉದ್ದೇಶ. ಆದ್ರೆ ಈಗ ಅವರು ಪ್ರಿಲಿಮಿನರಿ ಸ್ಟಾರ್ಟ್ ಮಾಡುತ್ತಿರುವುದೇ ದುಡ್ಡು ಮಾಡುವುದರಲ್ಲಿ, ಮತ್ತೆ ಮುಂದಕ್ಕೆ ಅದನ್ನೇ ಮುಂದುವರಿಸ್ತಾರಲ್ಲದೆ ಯಾವುದೇ ಕಾರಣಕ್ಕೆ ಕೂಡ. ಈಗ ಫಾರ್ ಎಕ್ಸಾಂಪಲ್ ನೀವು ಒಡಿಶಾದಲ್ಲಿ ಇದಕ್ಕಿಂತ ಮುಂಚೆ ಕಂಪನಿ 2017ರಲ್ಲಿ ಒಂದು ಫ್ಲಡ್ ಗೆ ಸಾವಿರಾರು ಕಂಬಗಳ ಧರೆಗೊಳ್ಳಿದ್ವು. ಆಗ ಅವರು ಬಿಟ್ಟು ಓಡ್ಲಿಲ್ವಾ? ದೇಶದಲ್ಲಿದ್ದ ಬೇರೆ ಬೇರೆ ನಮ್ಮ ಕರ್ನಾಟಕದಿಂದ ಕೂಡ 1500 ನಾವು ಡೆಪ್ಯೂಟ್ ಮಾಡಿ ಅಲ್ಲಿ ರಿಸ್ಟೋರ್ ಮಾಡಿ ಕಳಿಸಿದ್ದೇವೆ. ಆಗ ಸರ್ಕಾರಿ ಕಂಪನಿಗಳೇ ಅದು ಏನಂತ ಹೇಳಿದ್ರೆ, ಸರ್ಕಾರಿ ಕಂಪನಿಗಳು ಯಾವತ್ತೂ ಕೂಡ ಏನು ಇದರಿಂದ ಯಾವ ಸೇವಾ ಮನೋಭಾವದಿಂದ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಅಲ್ಲ ಸರ್, ಈಗ ನಾನ್ ಕೇಳೋದು, ಯಾವ್ದಾದ್ರು ಮಾದರಿ ರಾಜ್ಯ ಅಂತ ಇದೆಯಾ? ಐಡಿಯಲ್ ಸ್ಟೇಟ್ ಅಂತ ಇದೆಯಾ? ನೋಡ್ರಿ ಹಂಗ್ ಮಾಡಿದ್ದಾರೆ, ಇಲ್ಲಿ ಯಾಕೆ ಮಾಡಬಾರ್ದು, ಆ ಥರದ್ದು ಏನಾದ್ರು ಇದೆಯಾ ನಿಮ್ಮ ಇಲಾಖೆಗೆ? ಮೆಸ್ಕಾಂ ಹೇಳ್ತಿದ್ದೀನಲ್ಲ, ಮೆಸ್ಕಾಂ ಲಾಸಸ್ ಅಲ್ಲಿ ತುಂಬಾ ಕಡಿಮೆ ಇದೆ, ಲಾಭದಲ್ಲಿದೆ, ಇಂಟರಪ್ಷನ್ಸ್ ಕಡಿಮೆ ಇದೆ. ಅದನ್ನ ನಾವು ತಗೊಳ್ಬಹುದು. ಯಾಕಂದ್ರೆ ನಮ್ಮ ದೇಶದಲ್ಲಿ 3ನೇ ಸ್ಥಾನದ ಇದಕ್ಕೆ 3ನೇ ಸ್ಥಾನದಲ್ಲಿದೆ. ಅದನ್ನೇ ತಗೊಳ್ಬಹುದಲ್ಲ ನಾವು. ಅದನ್ನೇ ಹಲವು ಸ್ಟೇಟ್ಗೆ ಇಂಪ್ಲಿಮೆಂಟ್ ಮಾಡ್ಬೋದಲ್ಲ. ಓಕೆ, ಹೌದು. ಎಸ್ ಸರ್, ಈಗ ಈ ಧರಣಿ ಪ್ರತಿಭಟನೆಗಳೆಲ್ಲ ನಡೀತಾ ಇದ್ದಾವಲ್ಲ, ಇದೇನಾದ್ರೂ ವರ್ಕೌಟ್ ಆಗೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅಂತೀರಿ? ಇಲ್ಲ, ಧರಣಿ ಪ್ರತಿಭಟನೆಗಳು ಸ್ಟಾರ್ಟ್ ಆಗ್ಲಿಲ್ಲ ಇನ್ನು. ಈಗ ಏನಂತ ಹೇಳಿದ್ರೆ KERC ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಟೈಮ್ ನೋಡ್ದಂಗಾಯ್ತು 23 ತಾರೀಕುವರೆಗೆ. ಅಲ್ಲಿವರೆಗೆ ಅಬ್ಜೆಕ್ಷನ್ ಗಳನ್ನ ಹಾಕ್ತಾರೆ. ಅದರದ್ದು ಏನು, ಅದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಅದರ ನಂತರವೂ ಕೂಡ ಇದು ಖಾಸಗೀಕರಣದ ಛಾಯೆ, ಇದು ಕರಿಮೋಡ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆಮೇಲೆ ಪ್ರತಿಭಟನೆಗಳು ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಮುಂಚೆ ಸರ್ಕಾರ ಕೂಡ ಉತ್ತಮವಾದಂತ ಒಂದು ಡಿಸಿಷನ್ ತಗೊಳ್ತಾನ ಅಂತ ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ಪವರ್ ಸೆಕ್ಟರ್ ತುಂಬಾ ವಾಸ್ಟ್ ಸೆಕ್ಷನ್ ಇದು. ಅದರಲ್ಲಿ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಅಸೆಟ್ ಇದೆ. ಅದನ್ನು ಯಾರೋ ₹1 ಕೂಡ ಖರ್ಚು ಮಾಡದೆ ಒಬ್ಬ ಬಂದು ಅದನ್ನು ಆಡಳಿತ ಮಾಡುವುದು ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಸಾರ್ವಜನಿಕರು ತಿಳ್ಕೊಂಡು ಸರ್ಕಾರಕ್ಕೆ ಒತ್ತಡ ತಂದಾಗ ಆಟೋಮೆಟಿಕ್ ಆಗಿ ಅದು ಖಾಸಗೀಕರಣ ಆಗ್ಲಿಕ್ಕೆ ಬಿಡುದಿಲ್ಲ. ಅದು ಈಗ ಸರ್ಕಾರಕ್ಕೆ ಇನ್ನೂ ಒಂದಿದೆ. ಸರ್ಕಾರವು ಇನ್ನೂ ಕೂಡ ಇದನ್ನು ನಮ್ಮ ಏನು ಎಂಪ್ಲಾಯ್ಮೆಂಟ್ ಸರಿ ಇಲ್ವಾ, ಅಥವಾ ಇಲ್ಲಿನ ಮೇಂಟೆನೆನ್ಸ್ ಸರಿ ಇಲ್ವಾ, ಅಧಿಕಾರಿಗಳ ಹೆಸರು ಎಲ್ಲವನ್ನು ಸ್ಟ್ರೀಮ್ ಲೈನ್ ತರಲಿ. ಯಾರು ಬೇಡ ಅಂತ ಹೇಳೋದಿಲ್ಲ, ಎಲ್ಲವನ್ನು ಸ್ಟ್ರೀಮ್ ಲೈನ್ ತರಲಿ. ಯಾವ್ದು ಒಂದು ಪ್ರೈವೇಟ್ ಕಂಪನಿ ಯಾವ ರೀತಿ ನಡೆಸ್ತಾ ಅದೇ ರೀತಿ ಸರ್ಕಾರಿ ಕಂಪನಿಯನ್ನು ಕೂಡ ನಡೆಸಲಿ. ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಯಾರಿಗೂ ಸಹ. ಆದ್ರೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ದೇಶದಲ್ಲಿ, ನಮ್ಮ ಇಡೀ ಏಷ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ಕರೆಂಟ್ ಬಂದಿದ್ದೇ ಶಿವನ ಸಮುದ್ರಕ್ಕೆ. ಹೌದು, ಶಿವನ ಸಮುದ್ರ ಅಂತ ಒಂದು ಇತಿಹಾಸ ಇರುವಂತ ಒಂದು ಪವರ್ ಸೆಕ್ಟರ್ ಅನ್ನ ಯಾರೋ ಒಬ್ಬ ಒಂದು ಪ್ರೈವೇಟ್ ಮನುಷ್ಯನಿಗೆ ಕೊಡುದು ಅಂತ ಹೇಳಿದ್ರೆ ಅದು ಯಾವುದೇ ಒಂದು ಬಂಡವಾಳ ಇಲ್ಲದೆ ಅಸ್ಮಿತೆಗಿಂತ ಹೆಚ್ಚಾಗಿ ಅಸ್ಮಿತೆನೂ ಬೇಕು. ನೀವು ಹೇಳಿದ್ದು ಸರಿನೇ. ಅದರ ಜೊತೆಗೆ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗು ಹೋಗುಗಳನ್ನು ನೋಡ್ಬೇಕಲ್ಲ, ಜನರ ಸಾಮಾನ್ಯರ ಜೀವನವನ್ನು ನೋಡ್ಬೇಕಾಗತ್ತೆ. ಫೈನ್ ಸರ್, ಗಾಟ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ನಿಮ್ಮಂಥವರ ಧ್ವನಿ ಎಚ್ಚರಿಕೆ ಸರ್ಕಾರಕ್ಕೆ ಕರೆಗಂಟೆ ಆಗಲಿ ಅನ್ನೋದು ಕೂಡ ನಮ್ಮ ಆಶಯ. ಒನ್ಸ್ ಅಗೈನ್ ಥ್ಯಾಂಕ್ ಯು ರಾಮಚಂದ್ರ ಸರ್ ಫಾರ್ ಜಾಯ್ನಿಂಗ್ ಅಸ್. ಓಕೆ, ಇಷ್ಟೇ ಓವರ್ ಆಲ್ ಸಮ್ಮರಿ ಏನು ಅಂತ ಹೇಳಿದರೆ, ಏನು ಕಣ್ಣು ತೆರೆದು ನೋಡಬೇಕಾಗಿದೆ, ಕಣ್ಣು ಬಿಟ್ಟು ನೋಡಬೇಕಾಗಿದೆ, ಕಿವಿಗೊಟ್ಟು ಕೇಳಿಸ್ಕೊಳ್ಬೇಕಾಗಿದೆ. ಮುಖ್ಯಮಂತ್ರಿಗಳೇ, ಬೇಡ ಬೇಡ ವಿದ್ಯುತ್ ಖಾಸಗೀಕರಣ ಬೇಡ. ಇಲ್ಲಿ ಎಸ್ಕಾಂಗಳ ನಷ್ಟಕ್ಕೆ ಜನ ಹಾಗೂ ಎಸ್ಕಾಂ ಸಿಬ್ಬಂದಿ ಕಾರಣ ಅಲ್ವೇ ಅಲ್ಲ. ದೇ ಆರ್ ನಾಟ್ ಎಟ್ ಆಲ್ ರೀಸನ್ ಫಾರ್ ದಿಸ್. ಕೊಡೋ ಹಣವನ್ನು ರೈಟ್ ಆಫ್ ಮಾಡಿ ಅಂತ ರಾಜ್ಯ ಸರ್ಕಾರ ಯಾಕೆ ಹೇಳ್ತಾ ಇದೆ? ಇದ್ರ ಹಿಂದಿರೋ ಹಕ್ಕಿಕತ್ತೇನು, ಮಸಲತ್ತೇನು? ಕರ್ನಾಟಕ ಸೇರಿದಂತೆ ವಿವಿಧ ಇಲಾಖೆ ಬಾಕಿ ಹಣ ಕೊಟ್ಬಿಟ್ರೆ ಎಸ್ಕಾಂಗಳೆಲ್ಲ ಸುರಕ್ಷಿತವಾಗಿಬಿಡುತ್ತೆ. ರಾಜ್ಯ ಸರ್ಕಾರ ಪಾವತಿಸೋ ಬಾಕಿ ಹಣ ಡಿಲೇ ಆದರೆ ಬಡ್ಡಿ ಸೇರಿಸಿ ಕೊಡಲೇಬೇಕು. ಕರೆಂಟ್ ಸಪ್ಲೈನಲ್ಲಿರೋ ಎಸ್ಕಾಂಗಳ ಸಮಸ್ಯೆಯನ್ನು ದಯವಿಟ್ಟು ಕಣ್ಣು ತೆರೆದು ನೋಡ್ತಿರೋ, ಕಣ್ಣು ಬಿಟ್ಟು ನೋಡ್ತಿರೋ, ಕಿವಿಗೊಟ್ಟು ಕೇಳಿಸ್ಕೊತಿರೋ, ಒಟ್ಟಿನಲ್ಲಿ ಏನೋ ಮಾಡಿ, ಒಟ್ಟಿನಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡಿ ಅನ್ನೋದು ಇಲ್ಲಿ ಪ್ರಮುಖವಾದ ಉದ್ದೇಶ. ಅಳಲು, ಒತ್ತಾಯ, ಒತ್ತಡ. ಎಸ್, ಈಗ ಖಾಸಗೀಕರಣ ಆದರೆ ಏನೆಲ್ಲ ಸಮಸ್ಯೆಗಳಾಗುತ್ತವೆ ಅನ್ನೋದು ಕೂಡ ಗೊತ್ತಾಯಿತು. ಆದರೆ ಈಗ ಖಾಸಗೀಕರಣ ತುಂಬ ಇನ್ನೋವೇಟಬಲ್, ಅನಿವಾರ್ಯವಾವ, ವಿಧಿಯೇ ಇಲ್ವಾ? ಹಾಗೇನು ಇಲ್ಲ. ನೀವು ಪರಿಹಾರವನ್ನು ಕಂಡುಕೊಳ್ಳೋಕೆ ಸಮಯಾವಕಾಶ ಇದೆ.
ಅದೇ ನಿಮಗೆ ಎಲ್ಲ ಸೂಚನೆಗಳನ್ನು ಸಲಹೆಗಳನ್ನು ನಾವು ಕೊಡ್ತಾ ಇದ್ದೀವಿ. ನಾವಂದರೆ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಒಂದು ಪ್ರೂವನ್ ಸೈನ್ಸ್ ಇದು ಅಲ್ವಾ, ಅವರೆಲ್ಲ ಅಳೆದು ತೂಗಿ ವಾಸ್ತವದಲ್ಲಿ ಏನಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ದಯವಿಟ್ಟು ಗಮನ ಕೊಡಿ, ಗಮನ ಕೊಡಿ, ಗಮನ ಕೊಡಿ. ಬರೀ ಖಾಸಗೀಕರಣ ಅನ್ನುವ ನೆಪವಡ್ಡಿ ಖಾಸು ಮಾಡ್ಕೊಳ್ಳೋ ಒಂದು ದುರಾಸೆಗೆ ಹೋಗದೆ ಒಂದಿಷ್ಟು ಭಗವಂತ ಕೊಟ್ಟಿರೋ ಬುದ್ಧಿನ ಯೂಸ್ ಮಾಡಿ ಈ ಸಮಸ್ಯೆಗೆ ಒಂದು ಇತಿಶ್ರೀ ಹಾಡಿ ಪರಿಹಾರ ಕೊಡಿ ಅನ್ನೋದಷ್ಟೇ ನಮ್ಮ ಅಳಲು, ನಮ್ಮ ಆಶಯ.